ಓಕೆ. ಇದು ಇಶ್ಯೂ ರಿಲೇಟೆಡ್ ವಿಡಿಯೋ. ಐ ನಾಟ್ ರಾಂಗ್. ನನಗೆ ಇಮೇಲ್ ಸೆಂಡಿಂಗ್ ಇಶ್ಯೂ ಬರುತ್ತೆ ಈಗ, ಬಿಕಾಸ್ ರೀಸನ್ ಹೇಳ್ತೀನಿ ನಾನು. ಸೊ ದಿಸ್ ಇಸ್ ಮೈ STO ಡೆಮೋ. ನಮ್ದು ಈ ನಮ್ದು ಇಮೇಲ್ ಸೆಂಡಿಂಗ್ ಇಶ್ಯೂ ಆಗಿರುತ್ತೆ. ಒನ್ ಆಫ್ ದಿ ರೀಸನ್ಸ್ ಏನು ಅಂತ ಹೇಳ್ತೀನಿ. ಪ್ರಾಬಬ್ಲಿ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ನಂಬರ್ 8 ಇದು, ವಿಚ್ ಇಸ್ ಅ ಸೀರೀಸ್ ಕ್ರಿಯೇಟೆಡ್ ಫ್ರಮ್ ಗೌತಮ್. ಆಯ್ತಾ, ಇಲ್ಲಿ ಏನ್ ಇಶ್ಯೂ ಆಗುತ್ತೆ ಅಂದ್ರೆ ಇಮೇಲ್ ಸೆಂಡಿಂಗ್ ಇಶ್ಯೂ ಆಗುತ್ತೆ. ಇಮೇಲ್ ಸೆಂಡಿಂಗ್ ಯಾಕೆ ಇಶ್ಯೂ ಆಗುತ್ತೆ? ಯು ಮೈಟ್ ಹ್ಯಾವ್ ಅ ಕ್ವಶನ್ ಹಿಯರ್. ಇದು ಒನ್ ಆಫ್ ದಿ ಥಿಂಗ್ಸ್ ವಿಚ್ ವಿ ನೀಡ್ ಟು ಟೇಕ್ ಕೇರ್. ಸೊ ಈಗ ಏನಾಗುತ್ತೆ ಅಥವಾ ಏನಾಗಿದೆ, ವಾಟ್ ಕುಡ್ ಬಿ ದಿ ರೀಸನ್ ಅಂದ್ರೆ, ಗೋಡ್ಯಾಡಿಯಿಂದ ಸರ್ವರ್ನ ನಾನು ಐ ಹ್ಯಾವ್ ಮೂವ್ಡ್ ಇಟ್ ಟು ನೆಟ್ಲಿಫೈ. ನೆಟ್ಲಿಫೈಗೆ ನನ್ನ ವೆಬ್ಸೈಟ್ ಮೂವ್ ಮಾಡ್ಬಿಟ್ಟಿದ್ದೀನಿ, ವಿಚ್ ಇಸ್ decompiler.demo.com. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಬಂದು NS ಸರ್ವರ್ಸ್ ಬರುತ್ತೆ. ಸೊ ಗೋಡ್ಯಾಡಿಗೆ ಬರ್ತೀನಿ ನಾನು. ಚಂದ್ರ ಮೈ ಪ್ರಾಡಕ್ಟ್ಸ್, ಇದು ನನ್ನ ವೆಬ್ಸೈಟ್. ಈ ವೆಬ್ಸೈಟ್ ಏನಿದೆಯೋ, ಈ ವೆಬ್ಸೈಟ್ ಹೋಸ್ಟ್ ಆಗಿರೋದು ತೋರಿಸ್ಕೊಡ್ತೀನಿ. NS ಸರ್ವರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದು ನನ್ನ ಸರ್ವರ್. ಇಲ್ಲಿ ನೋಡಿ, ಎಲ್ಲ DNS1.NS0net ಈ ತರ ಏನೋ ಒಂದಿದೆ. ಆಯ್ತಾ, ಈ ಸರ್ವರ್ ಬಂದು ನೆಟ್ಲಿಫೈದು. ಬಿಕಾಸ್ ಆಫ್ ದಿಸ್ ರೀಸನ್ decompiler.demo.com, ನೆನ್ನೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ MC.decompiler.demo.com P. ಅಂತ ಹೇಳಿದೆ. ಇದನ್ನ ನಾನು ಇಮೇಲ್ ಕಳಿಸೋದಕ್ಕೆ ಯೂಸ್ ಮಾಡಿದ್ದೀನಿ. ವಿಡಿಯೋ ನಂಬರ್ 9 and 10 ಅಲ್ಲಿ ನೀವು ಚೆಕ್ ಮಾಡಬಹುದು. ಈಗ ಅದೇ ರೀತಿನೇ ಈವನ್ ಗೌತಮ್ ವಾಂಟ್ಸ್ ಟು ಸೆಂಡ್ ಇಟ್. ಗೌತಮ್ಗೆ ನಾನು gautam.decompiler. ಇದು ನಮ್ಮ ಆಕ್ಚುಯಲ್ ವೆಬ್ಸೈಟ್. ಇದು ನಾನು ಯೂಸ್ ಮಾಡ್ತಾರೋ ಅಂತ ಸಬ್ಡೊಮೇನ್ ಟು ಸೆಂಡ್ ದಿ ಇಮೇಲ್ ಇನ್ MC ನೆಕ್ಸ್ಟ್. ಈ DNS ಸರ್ವರ್ಸ್ ಇಲ್ಲಿ ನನಗೆ ಆಡ್ ಅಂತ ಒಂದು ಬಟನ್ ಬರಬೇಕು. ಆಡ್ ಬರ್ತಾ ಇಲ್ಲ ನನ್ಗಿಲ್ಲಿ. ಸೊ ಯು ಕ್ಯಾನ್ ಸಿ ದಿಸ್, ವಿ ಡೋಂಟ್ ಗೆಟ್ ದಿ ನೇಮ್ ಆರ್ ಆಡ್ ಬಟನ್. ಇಲ್ಲಿ ನನಗೆ ಆಡ್ ಬಟನ್ ಬರ್ತಾ ಇಲ್ಲ. ಇಲ್ಲಿ ನನಗೆ ಆಡ್ ಬಟನ್ ಏನಿಗೆ ಬರ್ತಾ ಇಲ್ಲ ಅಂದ್ರೆ, ನೇಮ್ ಸರ್ವರ್ಸ್ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ಸರ್ವರ್ಸ್ ನಾನು ವೆಬ್ ಹೋಸ್ಟಿಂಗ್ ಅಂದ್ರೆ HTTPS ಪ್ರೋಟೋಕಾಲ್ಗೆ ಯೂಸ್ ಮಾಡಿದ್ವಿ. ಈ ಪ್ರೋಟೋಕಾಲ್ ಯೂಸ್ ಮಾಡೋದ್ರಿಂದ ಇದೇನು ಹೇಳ್ತಾ ಇದೆ ಅಂದ್ರೆ, ಯು ಕೆನಾಟ್ ಮ್ಯಾನೇಜ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಹಿಯರ್ ಅಂತ ಹೇಳ್ತಾ ಇದೆ. ಓಕೆನಾ? ಸೊ ಇದು ಒನ್ ಆಫ್ ದಿ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಹೈಲೈಟ್. ಇದು ನೋನ್ ಇಶ್ಯೂ, ಇದು ಬರುತ್ತೆ, ಯಾರಿಗ್ ಬೇಕಾದ್ರೂ ಬರ್ಬೋದು, ಕ್ಲೈಂಟ್ಗೂ ಬರ್ಬೋದು, ನಿಮ್ಗೂ ಬರ್ಬೋದು. ಸೊ ಎನ್ಶೋರ್ ದಟ್ ಈ ಪೀಪಲ್ ಆರ್ ವರ್ಕಿಂಗ್ ಆನ್ ದಟ್ ಒನ್. ಈಗ ನಾನು ಇದು decompiler.demo.comಗೆ, ಡಿಕಂಪೈಲರ್ ಅಕಾಡೆಮಿಗೆ ಬಂದ್ರೆ ನಾನು ಇದು ಗೋಡ್ಯಾಡಿಲಿ ಇದ್ದೀನಿ. dashboard.godaddy.com, ಡೊಮೈನ್ಸ್, DNS ಸರ್ವರ್, DNS ರೆಕಾರ್ಡ್ಸ್. ಇಲ್ಲಿ ನಾನು ಆಡ್ ಬಟನ್ ಇದೆ, ಅಥವಾ ಐ ಕ್ಯಾನ್ ಇಂಪೋರ್ಟ್ ವಿತ್ ದಿ ಹೆಲ್ಪ್ ಆಫ್ ಆಕ್ಷನ್ಸ್. ಈ ರೀತಿ ಈಗ ಗೌತಮ್ ಕೊಟ್ಟಿರೋ ಫೈಲ್ ನಾನು ಇಂಪೋರ್ಟ್ ಮಾಡಬೇಕು ವಿಡಿಯೋ ನಂಬರ್ 7 ನಿಂದ ವಿಡಿಯೋ ನಂಬರ್ 8ಗೆ. ಬಟ್ ಇದೇನಿಗೆ ವರ್ಕ್ ಆಗ್ತಾ ಇಲ್ಲ ಅಂದ್ರೆ, ಬಿಕಾಸ್ ಮೈ ನೇಮ್ ಸರ್ವರ್ಸ್, ನಾನು ಯಾವ ಡೊಮೇನ್ ಬೇಕೋ ಈ ನೇಮ್ ಸರ್ವರ್ ಇಲ್ಲ. NS7.1.decompilercontrol.com ಇದಿದೆ. ಸೊ ಇದನ್ನ ನಾನು ಆಡ್ ಮಾಡಿದ್ರೆ ಬರ್ಬೇಕಾಗುತ್ತೆ. ಸೊ ಯೂಸ್ ಡಿಫ್ರೆಂಟ್ ನೇಮ್ ಸರ್ವರ್ಸ್. ನೇಮ್ ಸರ್ವರ್ಸ್ ಬಂದು ಆಕ್ಚುಯಲ್ ಹೋಸ್ಟಿಂಗ್ ಸರ್ವರ್ಸ್. ಇದು ಆಕ್ಚುಯಲ್ ಹೋಸ್ಟಿಂಗ್ ಸರ್ವರ್ಸ್ ನೇಮ್ ಸರ್ವರ್ಸ್ ಇದು. ಸೊ ಇದು ಇಶ್ಯೂ ಆಗಿರೋದ್ರಿಂದ ಐ ನೀಡ್ ಟು ಅಪ್ಡೇಟ್ ದಿಸ್ ಇನ್ ಮೈ ಡೊಮೈನ್ಸ್. ನೋಡೋಣ, ಫಸ್ಟ್ ಡೊಮೈನ್ಸ್ ಬರ್ತೀನಿ ನಾನು.
ಇವೆಲ್ಲ ಆಸ್ ಅಂಡ್ ವೆನ್ ಯು ಡಿಕಂಪೈಲರ್ ಡೆಮೋ.com ಬರ್ತೀನಿ. ಇಲ್ಲಿ DNS ಬರ್ತೀನಿ. ಇಲ್ಲಿ ನನಗೆ ಆಡ್ ಬಟನ್ ಬರ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಮ್ಯಾನೇಜ್ ಬೈ ನೆಟ್ಲಿಫೈ. ನಾನು ಹೇಳ್ದಂಗೆ ಇಲ್ಲಿ ಅದಕ್ಕೆ ನಿಮ್ ವೆಬ್ಸೈಟ್, ಈ ವೆಬ್ಸೈಟ್ ರನ್ ಆಗ್ತಾ ಇರ್ತದೆ ನೆಟ್ಲಿಫೈ ಅಲ್ಲಿ, ಆಯ್ತಾ. ಸೊ ಇಲ್ಲಿ DNS ಬಂದ್ರೆ ನೇಮ್ ಸರ್ವರ್ಸ್ ಬರ್ತೀನಿ. 1 2 3 4 ಇದೆ, ದೀಸ್ ಆರ್ ದಿ ಒನ್. ಸೊ ಚೇಂಜ್ ನೇಮ್ ಸರ್ವರ್ಸ್ ಬರ್ತೀನಿ. ಐ ಟ್ರೈ ಟು ಆಡ್ 2 more. 1 and 2, NS7 1 and 2 ಅಂಡ್ ಸೇವ್ ಮಾಡ್ತೀನಿ. ಇದು ನೇಮ್ ಸರ್ವರ್ಸ್. ಇದು ಇಫ್ ದಿಸ್ ವರ್ಕ್ಸ್, ಇಲ್ಲಿ ನೋಡಿ, ಇಲ್ಲಿ ಈಗ ಏನ್ ಎರರ್ ಹೇಳ್ತಾ ಇದೆ ಅಂದ್ರೆ ಈ ಡೊಮೈನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ, ಸೊ ಇದನ್ನ ನಾನು ಆಡ್ ಮಾಡಕ್ ಆಗಲ್ಲ ಅಂತ. ಈಗ ನಾನೇನಾದ್ರೂ ಇದನ್ನ ಡಿಲೀಟ್ ಮಾಡಿ NS1 NS2 ಹಾಕಿದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಅದು ಸರ್ವರ್ಸ್ ಅಲ್ಲಿ ವರ್ಕ್ ಆಗೋದು, ಬಟ್ ಸ್ಟಿಲ್ ಇಟ್ಸ್ ಗುಡ್. ಇದನ್ನ ಹಾಕೋದ್ರಿಂದ ನನ್ನ ವೆಬ್ಸೈಟ್ ಹೊಡ್ಸ್ಕೊಳ್ಳುತ್ತೆ ಈ ರೀತಿ. ಯು ಕ್ಯಾನ್ ಸಿ ದಿಸ್. ಅಲ್ಲಿ ಹೋಗ್ಬಿಟ್ಟು GoDaddy ಸರ್ವರ್ಸ್ ಸೇವ್, ಅದನ್ನ ಹಾಕಿದ್ರೆ ಬಿಡ್ತಾ ಇಲ್ಲ ಅದು. ಓಕೆ, ಕಂಟಿನ್ಯೂ. ಈಗ ಏನಾಗುತ್ತೆ ಚೆಕ್ ಮಾಡೋಣ. ಈಗ ನಂದು ನೇಮ್ ಸರ್ವರ್ಸ್ ಅಪ್ಡೇಟ್ ಆಗ್ತಾ ಇದೆ ಇಲ್ಲಿ. ಈ ನೇಮ್ ಸರ್ವರ್ಸ್ ಬಂದು ದೀಸ್ ಆರ್ ದಿ ಒನ್ ವಿಚ್ ಇಸ್ ಕಮಿಂಗ್ ಫ್ರಮ್ GoDaddy. GoDaddy ಇಂದ ಬರೋದ್ರಿಂದ ನನ್ನ ವೆಬ್ಸೈಟ್ ಈಗ ವರ್ಕ್ ಆಗಲ್ಲ, ಆಸ್ ಎಕ್ಸ್ಪೆಕ್ಟೆಡ್ ವರ್ಕ್ ಆಗಲ್ಲ. ದಟ್ಸ್ ಫೈನ್. ಸೊ ಡಿಕಂಪೈಲರ್ ಡೆಮೋ.com, DNS. ಈಗ ನಂಗೆ ಆಡ್ ಬಟನ್ ಬರ್ತಾ ಇದೆ ಇಲ್ಲಿ. ಇಲ್ಲಿ ನೋಡಿ, ಯಾವುದು DNS ಸರ್ವರ್ಸ್ ಇಲ್ಲ ಇಲ್ಲಿ, ಅಲ್ವಾ. ಸೊ ಇಲ್ಲಿ ಆಕ್ಷನ್ ಬರ್ತೀನಿ, ಇಂಪೋರ್ಟ್ ಫೈಲ್ ಕೊಡ್ತೀನಿ, ಬ್ರೌಸ್, and I have to pick the one which is coming from, okay, MC next. ಇಲ್ಲಿ 2 ಫೈಲ್ ಇದೆ, ಇದನ್ನ ಸೇವ್ ಮಾಡ್ಕೊಳ್ಳಿ. ಇದು ನಂದು, ಇದು ಗೌತಮ್. ಐ ವಿಲ್, ಓಕೆ, ಐ ಕ್ಯಾನ್ ಗೋ ವಿತ್ ಒನ್. ನಾನು ಫಸ್ಟ್ ಫಿಕ್ಸ್ ಮಾಡ್ಕೋತೀನಿ. ಅಪ್ಲೈ ಝೋನ್ ಫೈಲ್ಸ್, ಮತ್ತೆ ಆಕ್ಷನ್ನು, ಇಂಪೋರ್ಟು, ಬ್ರೌಸು. ದಿಸ್ ಇಸ್ ಫ್ರಮ್ ಗೌತಮ್. ಅಪ್ಲೈ ಝೋನ್ ಫೈಲ್ಸ್. ಸೊ ಈಗ ನಿಮ್ಗೆ ಅರ್ಥ ಆಗೋದಕ್ಕೆ ನಾನು NS ಸರ್ವರ್ ಚೇಂಜ್ ಮಾಡಿರೋದ್ರಿಂದ ಡಿಕಂಪೈಲರ್ ಡೆಮೋ.com ವರ್ಕ್ ಆಗಬಾರ್ದು, ವರ್ಕ್ ಆಗಲ್ಲ. ನೋಡಿ, ನೀವು ಗ್ರೂಪ್ ಅಲ್ಲಿ ಇದ್ರೆ, ಗ್ರೂಪ್ ಅಲ್ಲಿ ನಾನು ಕಳ್ಸಿದ್ದೇನೆ, ನಾನು ಬಿಲ್ಡ್ ಮಾಡಿದೀನಿ, ಹೋಸ್ಟ್ ಮಾಡ್ಕೊಟ್ಟಿದ್ದೀನಿ ಅಂತ. ನಾವು ಇಟ್ ಡಸಂಟ್ ವರ್ಕ್. ಯಾಕೆ ಅಂದ್ರೆ ಈಗ ಡಿಕಂಪೈಲರ್.comಗೆ DNS ರೆಕಾರ್ಡ್ಸ್ ಅಲ್ಲಿ NS ಸರ್ವರ್ ತುಂಬಾ ಇಂಪಾರ್ಟೆಂಟ್. ಅದು ಇದು GoDaddy ಮ್ಯಾಪ್ ಆಗ್ತಾ ಇದೆ. DNS ಸರ್ವರ್ ಬರ್ತೀನಿ, ಆಡ್ ಬರ್ತೀನಿ. ಪ್ರಾಬ್ಲಿ ಐ ಶುಡ್ ಬಿ ಎಕ್ಸ್ಪೆಕ್ಟಿಂಗ್ ಸಮ್ ವ್ಯಾಲ್ಯೂಸ್ ಹಿಯರ್. ರೀಲೋಡ್ ಮಾಡೋಣ. 5 minutes ಇಂದ 24 hours ತಗೋಬಹುದು ವೆನ್ ಇಟ್ ಕಮ್ಸ್ ಟು DNS ರೆಕಾರ್ಡ್ಸ್. ನಿಮ್ಗೆ ಇಲ್ಲಿ NS ರೆಕಾರ್ಡ್ಸ್ 2 ಇದೆ, ಇವೆರಡು ಬಿಟ್ಬಿಡಿ, ತಲೆ ಕೆಡಿಸ್ಕೊಡಿ, ಇವೆರಡು, ದಟ್ಸ್ ಫೈನ್. ಇಲ್ಲಿ ನೇಮ್ ಅನಾನಿಮಸ್, ಇಮೇಲ್ ಗೌತಮ್, ಅನಾನಿಮಸ್ ಅಲ್ಲಿ 2 ಇದೆ, ಬೌನ್ಸ್ ಇದೆ, ದಿಸ್ ಇಸ್ ಆಲ್ ಫೈನ್. ಸೊ ಇದನ್ನ 50 ಮಾಡ್ತೀನಿ. ಸೊ ಈಗ ನನಗೆ ಸಬ್ ಡೊಮೈನ್ ವರ್ಕ್ ಆಗುತ್ತೆ. ನನಗೆ ಈ ಡೊಮೈನ್ಗೆ ಈಗ ಹೋಸ್ಟಿಂಗ್ ವರ್ಕ್ ಆಗಲ್ಲ. ದಟ್ ಈಸ್ ಡಿಕಂಪೈಲರ್. ಅಂದ್ರೆ ಇದು ತುಂಬಾ ಕ್ಲೈಂಟ್ಸ್ ಫೇಸ್ ಮಾಡ್ತಾರೆ. ಸೊ ಡಿಕಂಪೈಲರ್ ಇದು ಆಕ್ಚುಯಲ್ ವೆಬ್ಸೈಟ್. ಇದು ವಿಡಿಯೋ ನಂಬರ್ 8 ಅಲ್ಲಿ ತುಂಬಾ ಸಿಂಪಲ್. ನಂಗೆ ಗೌತಮ್ ಫೈಲ್ ಕೊಟ್ಟಿದ್ದಾನೆ, GoDaddyಗೆ ಹೇಳ್ತಾ ಇದ್ದೀನಿ ನಾನು, ನೀವು ಎಲ್ಲಿ ಡೊಮೈನ್ ನ ಪರ್ಚೇಸ್ ಮಾಡಿರ್ತೀರೋ ಅಲ್ಲಿ ನೀವು ಇದನ್ನ ಮಾಡ್ಬೇಕು. ಈ UI ಚೇಂಜ್ ಆಗುತ್ತೆ. ಇದನ್ನೆಲ್ಲಾನು ಅಡ್ಮಿನ್ ಮಾಡ್ತಾರೆ. ನಾವು ಬೇಸಿಕಲಿ ಗೌತಮ್ ಕೊಟ್ಟಿರೋಂಥದ್ದನ್ನ, ಎಸ್ಪೆಷಲಿ ನೇಮ್ 1 1 2 3 4 ಬೌನ್ಸ್, ಇಮೇಲ್ bounce.gautam, ಇದಿಷ್ಟು ವರ್ಕ್ ಆಗ್ತಾ ಇರೋದು ಈ ಡೊಮೈನ್ ಅಲ್ಲಿ. ಸೊ ದಿಸ್ ಇಸ್ ಅವರ್ ವಿಡಿಯೋ ನಂಬರ್ 8. ಈ ಡೊಮೈನ್ ಅಲ್ಲಿ ಈಗ ನನ್ನ ವೆಬ್ಸೈಟೇ ವರ್ಕ್ ಆಗ್ತಾ ಇಲ್ಲ.
ವೆಬ್ಸೈಟ್ ಇಸ್ ಇಂಪಾರ್ಟೆಂಟ್. ಆಕ್ಚುಲ್ ವೆಬ್ಸೈಟೇ ಇಂಪಾರ್ಟೆಂಟ್. ಈ ಆಕ್ಚುಲ್ ವೆಬ್ಸೈಟ್ ವರ್ಕ್ ಆಗ್ತಲ್ಲ, ವರ್ಕ್ ಆಗಲ್ಲ. ಸರ್ ಬಿಲ್ಡ್ ಮಾಡಿದಿರಾ? ಹೌದು, ಬಿಲ್ಡ್ ಮಾಡಿದ್ದೀನಿ. ಎಸ್, ಐ ಹ್ಯಾವ್ ಬಿಲ್ಟ್. ಐ ಕ್ಯಾನ್ ಶೋ ಯು ಸಮ್ ಆಫ್ ದಿ ಫೈಲ್ಸ್ ಪ್ರೆಸೆಂಟ್. ಓಕೆನಾ? ನಾನು ಕ್ಲಾಡಿಯಾ ಯೂಸ್ ಮಾಡ್ತಾ ಇದ್ದೀನಿ. ಲೋಕಲಿ ಒಂದ್ಸತಿ ರನ್ ಮಾಡಿ ತೋರಿಸಿ. ಆಗತ್ತೆ ಅನ್ಕೊಂಡಿದೀನಿ, ನೋಡೋಣ. ಇವೆಲ್ಲ ಕ್ಲಾಡಿಯಾ ಏನ್ ಮಾಡಿರೋ ಡಿಸಿಗೆ. ದಿಸ್ ಇಸ್ ಅವರ್ ಇಂಡೆಕ್ಸ್. ಇದು ವೆಬ್ಸೈಟ್. ಈ ವೆಬ್ಸೈಟು ನಿಮ್ಗೆ ನೆನಪಿದ್ರೆ ಪ್ರಾಬ್ಲಿ ಹ್ಯಾವ್ ಗಿವನ್ ದಿಸ್ ಸೈಟ್. ಇದನ್ನ ನಾನು ಹೋಸ್ಟ್ ಮಾಡೋದಕ್ಕೆ ನೆಟ್ಲಿಫೈ ಯೂಸ್ ಮಾಡಿದ್ದೀನಿ. ನೆಟ್ಲಿಫೈ ಅಲ್ಲಿ ಲೆಟ್ ಮಿ ಲಾಗ್ ಇನ್. ಲೆಟ್ ಮಿ ಗೋ ಟು ಡಿಕಂಪೈಲರ್ ಡೆಮೋ, ಪ್ರಾಜೆಕ್ಟ್ ಪಬ್ಲಿಷಿಂಗ್, ಡಿಕಂಪೈಲರ್ ಡೆಮೋ. ಇಲ್ಲಿಗೆ ಹೋಗ್ತಾ ಇದೆ. ಸೊ ಡೊಮೈನ್ ಮ್ಯಾನೇಜ್ಮೆಂಟ್ ಇದು ಇಲ್ಲಿ ವರ್ಕ್ ಆಗ್ತಾ ಇದೆ, ಚೆಕ್ ಮಾಡಿ. ಆದ್ರೆ ಇದು ಸಬ್ ಡೊಮೈನ್. ಇದು ನೀವು ಗಮನ ಹರಿಸಿದ್ರೆ ಡೊಮೈನ್ ಸಬ್ ಡೊಮೈನ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ವರ್ಕ್ ಆಗಲ್ಲ, ಇದು ವರ್ಕ್ ಆಗಲ್ಲ, ಬಿಕಾಸ್ ದೀಸ್ ಆರ್ ನಾಟ್ ವರ್ಕಿಂಗ್. ನೋಡಿ ಇಲ್ಲಿ ಎರರ್ ಬರ್ತಾ ಇದೆ. ಗೋ ಟು ಡಿ ಎನ್ ಎಸ್. ಇಲ್ಲೊಂದು ಡಿ ಎನ್ ಎಸ್ ಇದೆ, ಡಿ ಎನ್ ಎಸ್ ಟು ಡಿ ಎನ್ ಎಸ್ ಇದು ವರ್ಕ್ ಆಗಲ್ಲ. ಸೊ ಇಲ್ಲಿ ನೋಡಿ ಡಿಕಂಪೈಲರ್ ಡೆಮೋ ನೆಟ್ಲಿಫೈ ಡಾಟ್ ಆಪ್ ಇದು ವರ್ಕ್ ಆಗ್ತಾ ಇದೆ. ಇದೇನಕ್ಕೆ ವರ್ಕ್ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಯಾವಾಗ್ಲೂ ನಿಮ್ಗೆ ಡಾಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಟ್ಲಿಫೈ ಡಾಟ್ ಆಪ್ ಇದು ವೆಬ್ಸೈಟ್. ಎಕ್ಸಾಕ್ಟ್ಲಿ ಗೌತಮ್ ವಿಡಿಯೋ ಮಾಡಿರೋ ನಂಬರ್ 1 ಅಲ್ಲಿ ಇದೇ ರೀತಿ ಸಬ್ ಡೊಮೈನ್ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ದಟ್ ಇಸ್ ಫ್ರೀ ಆಫ್ ಕಾಸ್ಟ್. ಇದು ಆಕ್ಚುಯಲ್ ವೆಬ್ಸೈಟ್, ವೆಬ್ ಅಪ್ಲಿಕೇಶನ್. ಇವ್ರ ಒಂದು ಕಂಪನಿ, ಇವ್ರು ವೆಬ್ ಹೋಸ್ಟಿಂಗ್ ಹೆಲ್ಪ್ ಮಾಡ್ತಾರೆ. ಇಲ್ಲಿ ನಂದೇ ಆದಂತ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ ಫಾರ್ ಫ್ರೀ. ಅದೇ ರೀತಿನೇ ನೀವು force.com, lightning.force.com, MC next -ಡೆಮೋ -ಗೌತಮ್ ಈ ತರ ಏನೇನೋ ನೋಡಿರ್ಬೋದು. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಕಪಲ್ ಆಫ್ ವಿಡಿಯೋಸ್ ಅಲ್ಲಿ. ಇದು ವರ್ಕ್ ಆಗುತ್ತೆ, ಬಟ್ ಕಂಪ್ನೀಸ್ ಇದನ್ನ ಒಪ್ಪಲ್ಲ. ಇದು ನಾರ್ಮಲ್ ಹೋಸ್ಟಿಂಗ್. ಇದು ಆಸ್ ಐ ಮೆನ್ಷನ್. ಸೊ ಈ ಎರಡು NS ರೆಕಾರ್ಡ್ಸ್, NS ನೇಮ್ ಸರ್ವರ್ಸ್ ಹೊಡ್ಸ್ಕೊಂಡಿದೆ. ಇದನ್ನ ನಾನು ಕಾಪಿ ಪೇಸ್ಟ್ ಮಾಡಿದ್ರೆ ನನಗೆ ಸಬ್ ಡೊಮೈನ್ ವರ್ಕ್ ಆಗಲ್ಲ, ಸಬ್ ಡೊಮೈನ್ ವರ್ಕ್ ಆದ್ರೆ. ಸೊ ದೇರ್ ಆರ್ ಕಪಲ್ ಆಫ್ ಥಿಂಗ್ಸ್. ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಅಂತಾನೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಬಟ್ ಸ್ಟಿಲ್ ನಮ್ಗೊಂಚೂರು ಬೇಸಿಕ್ ಐಡಿಯಾ ಇರಬೇಕು. ಡೊಮೈನ್ ತಗೋಬೇಕಾ, ಸಬ್ ಡೊಮೈನ್ ತಗೋಬೇಕಾ? ಆನ್ಸರ್ ಇಸ್ ಸಬ್ ಡೊಮೈನ್. email.decompiler.com ಇದು ಸಬ್ ಡೊಮೈನ್ ಫಾರ್ ಇಮೇಲ್ ಮಾರ್ಕೆಟಿಂಗ್ ಫ್ರಮ್ ಚಂದ್ರಪ್ರಸಾದ್. ಅದೇ ರೀತಿನೇ ಗೌತಮ್ ಡಾಟ್. ಸೊ ಈ ಡೊಮೈನ್ ಇದೆಯಲ್ಲ, ಈ ಡೊಮೈನ್ಗೆ ನನ್ನ ಹತ್ರ ವೆಬ್ಸೈಟ್ ಕೋಡಿಂಗ್ ಇದೆ, ಬಟ್ ಹೋಸ್ಟ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ವಿ ಹ್ಯಾವ್ ಟು ವರ್ಕ್ ಅಂಡ್ ಲರ್ನ್ ಆನ್ ದೀಸ್. ಸೊ ಆಡ್ ನ್ಯೂ ರೆಕಾರ್ಡ್ ಇದೆ, ಇಲ್ಲಿ ನೋಡಿ. ಇಲ್ಲಿ ನಾನು ಆಡ್ ಮಾಡ್ಬೋದು. ಇಲ್ಲ ಸರ್ ನನ್ ವೆಬ್ಸೈಟು ಬೇಕು, ಇದು ಬೇಕು ಅಂತಿದ್ರೆ, ವೆಬ್ಸೈಟು ಬೇಕು, ಇದು ಬೇಕು ಅಂತಿದ್ರೆ, that will be covered in video number 11. ಇದು ವಿಡಿಯೋ ನಂಬರ್ 8, 9 ಮತ್ತೆ 10. 9 ಮತ್ತೆ 10. ಸೊ ಐ ವಿಲ್ ವರ್ಕ್ ಆನ್ ದಟ್ ಒನ್. ಸೊ 9 ಮತ್ತೆ 10 ಅಲ್ಲಿ ಸಿಂಪಲ್ ಆಗಿ ಗೌತಮ್ ಇಮೇಲ್ ಬಿಲ್ಡ್ ಮಾಡಿ ಒಂದು ಇಮೇಲ್ ಕಳಿಸ್ತೇನೆ. ಸೊ ಆಕ್ಟಿವೇಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಇಮೇಲ್ ಬಿಲ್ಡ್ ಮಾಡೋದು ವಿಡಿಯೋ ನಂಬರ್ 9. ಸೊ ಇವಾಗ ನನ್ನ ವೆಬ್ಸೈಟ್ ವರ್ಕ್ ಆಗಲ್ಲ ಬಿಕಾಸ್ ಆಫ್ ದಿ NS servers. With this, I'll stop this video. Thank you.